ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಏನು ವಿರಾಟ್, ಈ ಸ್ಥಿತಿನಲ್ಲೂ ಇಷ್ಟು ಕೆಲಸ ಮಾಡ್ಬೇಕೇನೋ? ಈಗಾಗ್ಲೇ ತುಂಬಾ ಕೆಲಸ ಪೆಂಡಿಂಗ್ ಉಳ್ಕೊಂಡಿದೆ ಅಜ್ಜಿ. ಅಟ್ಲೀಸ್ಟ್ ಆಗೋಷ್ಟಾದ್ರೂ ಕೆಲಸ ಮಾಡ್ಬೇಕಲ್ವಾ? ಜೊತೆಗೆ ಭೈರವಿ ಅವರು ಫ್ರೀ ಇದ್ರು, ಅದಕ್ಕೆ ಬೇಗ ಮುಗಿಸ್ತಾ ಇದೀವಿ. ಆಯ್ತಪ್ಪ, ಈಗ ನೋವು ಸ್ವಲ್ಪನಾದ್ರೂ ಕಮ್ಮಿ ಆಗ್ತಾ ಇದೆಯಾ? ಡಾಕ್ಟರ್ ಹೇಳೋ ಟೈಮ್ಗೆ ಸರಿಯಾಗಿ ಮಾತ್ರೆ ಎಲ್ಲ ತಗೊಳ್ತಾ ಇದೆಯಾ ತಾನೇ? ಭೈರವಿ ಅವ್ರು ಇರ್ಬೇಕಾದ್ರೆ ನೀವೇನು ಯೋಚನೆ ಮಾಡೋ ಹಾಗೆ ಇಲ್ಲ. ಒಂದೊಂದ್ಸಲ ಭೈರವಿ ಅವ್ರನ್ನ ನೋಡಿದ್ರೆ ನಾನು ಮಿಲಿಟರಿ ಕ್ಯಾಂಪಲ್ಲಿ ಇದ್ದೀನಿ ಅಂತ ಅನ್ಸುತ್ತೆ. 1 ಸೆಕೆಂಡ್ ಮಿಸ್ ಆಗಲ್ಲ. ಕರೆಕ್ಟ್ ಟೈಮ್ಗೆ ಊಟ, ತಿಂಡಿ, ಔಷಧಿ ಎಲ್ಲ ಕರೆಕ್ಟ್ ಆಗಿ ನೋಡ್ಕೋತಾರೆ. ಓ, ಭೈರವಿ ಇಲ್ದೆ ಈಗ ನಿನ್ ಕೆಲ್ಸ ಯಾವುದು ಮುಂದಕ್ಕೆ ಹೋಗಲ್ಲ ಅಂತ ಅನ್ಸುತ್ತೆ. ಒಂಥರ ಹಾಗೇನೆ. ಹೌದು, ನೀವೇನ್ ಇಲ್ಲಿ ತನಕ ಬಂದ್ಬಿಟ್ಟಿದ್ದೀರಾ? ಹ, ಯಾಕಪ್ಪ? ನಿನ್ ಹತ್ರ ಮಾತಾಡಕ್ಕೂ ನಿನ್ ಹೆಂಡತಿ ಹತ್ರ ಪರ್ಮಿಷನ್ ತಗೊಂಡ್ಬರ್ಬೇಕಾ? ಮುಂದೆ ಆ ಥರ ಆದ್ರೂ ಆಗ್ಬೋದು. ಯಾಕೋ ವಿರಾಟ್, ನೀನ್ ನಿನ್ನ ಹೆಂಡತಿ ಜೊತೆ ಇರ್ಬೇಕಾದ್ರೆ ನಾನ್ ನಿನ್ನ ಹತ್ರ ಬರಬಾರ್ದಾ? ಓ, ನಾನೇನಾದ್ರೂ ಬಂದ್ರೆ ನಿನ್ನ ನೋಡಕ್ಕೆ ಅಂತ ನಿನ್ ಹೆಂಡತಿ ಹತ್ರ ಪರ್ಮಿಷನ್ ತಗೋಬೇಕಾ? ಅಜ್ಜಿ, ತಮಾಷೆ ಮಾಡ್ದೆ. ನೀನ್ ಯಾಕೆ ಯಾವಾಗ್ಲೂ ಸೀರಿಯಸ್ ಆಗ್ಬಿಡ್ತೀಯಾ? ತಮಾಷೆಗೂ ಹಾಗೆ ಮಾತಾಡ್ಬೇಡ. ನಿಮ್ಮನ್ನ ಎತ್ತಿ ಆಡ್ಸಿದ ಕೈಗಳು ಕಣೋ ಇದು. ಅದೇ ಸಲ್ಗೆನಲ್ಲಿ ಏನೋ ಒಂದೆರಡು ಮಾತು ಜಾಸ್ತಿ ಆಡ್ತೀನಿ ಅಂತ ನನ್ ಮೇಲೆ ಕೋಪ ಮಾಡ್ಕೊಳ್ಬೇಡವೋ? ನನ್ ತಮಾಷೆ ಮಾಡಿದ್ದಜ್ಜಿ, ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇದ್ದೀರಾ? ಸರಿ ಬಿಡು. ಭೈರವಿ, ನಿನ್ ಕೆಲ್ಸ ಮುಗ್ದಿದ್ರೆ ಸ್ವಲ್ಪ ಬರ್ತೀಯಾ? ಹಾಗಾದ್ರೆ ನೀವು ನನ್ ನೋಡಕ್ ಬಂದಿಲ್ಲ, ಭೈರವಿ ಅವ್ರು ನೋಡಕ್ ಬಂದಿದ್ದಾ? ನೀ ಹೇಗಾದ್ರೂ ಅನ್ಕೋ. ಭೈರವಿ, 1-2 ನಿಮಿಷ ಬರ್ತೀಯಮ್ಮ? ಭೈರವಿ ಅವರು ಎಲ್ಗೂ ಬರಲ್ಲ. ಯಾಕಂದ್ರೆ ನಮ್ಮ ಮಧ್ಯದಲ್ಲಿ ಯಾವ ಸೀಕ್ರೆಟೂ ಇಲ್ಲ. ನೀವು ಧಾರಾಳವಾಗಿ ನನ್ ಮುಂದೆನೆ ಮಾತಾಡ್ಬೋದು. ಹೌದು ಅಜ್ಜಿ, ವಿರಾಟ್ ಹೇಳ್ದ ಹಾಗೆ ನಮ್ಮಿಬ್ರ ಮಧ್ಯೆ ಯಾವ ಮುಚ್ಚುಮರೇನೂ ಇಲ್ಲ. ನೀವಿಲ್ಲೇ ಮಾತಾಡ್ಬೋದು. ಮುಚ್ಚು ಮರ್ಸೋ ಅಂತ ವಿಷಯ ಯಾವುದು ಇಲ್ಲಪ್ಪ. ಈಗಷ್ಟೇ ಸುಧಾರ್ಸ್ಕೊಳ್ತಿರೋ ವಿರಾಟ್ ಮುಂದೆ ಇದೆಲ್ಲ ಬೇಡ ಅಂತಷ್ಟೇ. ಅಂದ್ರೆ ನಂಗ್ ಗೊತ್ತಿಲ್ದೇ ಇರೋದು ಇಲ್ಲೇನೋ ಆಗಿದೆ. ಆ ತರ ಏನೂ ಇಲ್ಲ ಕಣೋ. ನೋಡಮ್ಮ ಭೈರವಿ, ವಿಷಯ ಇಷ್ಟೇ. ನೀನು ಧರ್ಮೇಂದ್ರ ದಿವಾನ್ ಅವ್ರ ಮಗಳು. ಅಂತ ಶ್ರೀಮಂತರ ಮನೆ ತಂದಲ್ಲಿ ಹುಟ್ಟೋಳು ಆ ಕೇಶವನ್ಗೋಸ್ಕರ ಮತ್ತೆ ಆ ಮಿಡಲ್ ಕ್ಲಾಸ್ ಭವಾನಿಗೋಸ್ಕರ ನನ್ ಮೇಲೆ, ವಸುಂಧರ ಮೇಲೆ ಜೋರಾಗಿ ಮಾತಾಡಿದ್ದು ನನ್ಗೊಂದ್ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲಮ್ಮ. ಭೈರವಿ ಅವರು ಜೋರಾಗಿ ಮಾತಾಡಿದ್ದಾರೆ ಅಂದ್ರೆ ಅಲ್ಲೇನೋ ತಪ್ಪಾಗಿದೆ ಅನ್ನೋದೇ ಅರ್ಥ. ವಿರಾಟ್, ಪೂರ್ತಿ ವಿಚಾರ ತಿಳಿದೆ ಮಾತಾಡ್ಬೇಡ. ನೀನ್ ಹಾಗೆ ಮಾತಾಡ್ಲಿಲ್ಲ ಅಂತಿದ್ರೆ ಎಲ್ರೂ ಮುಂದೆನೂ ನನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳೋ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ಅಗತ್ಯ ಇಲ್ದೇ ಇರೋದನ್ನ ಇಲ್ಲಿ ಹೇಳೋ ಬದ್ಲು ಅಲ್ಲೇ ಹೇಳಿದ್ರೆ ಈ ಮಾತಿಗೊಂದು ಅರ್ಥ ಇರ್ತಾ ಇತ್ತು. ಚಿಕ್ಕವಳಾಗಿ ನಿನಗೇ ಇಷ್ಟೊಂದು ಸ್ವಾಭಿಮಾನ ಇರ್ಬೇಕಾದ್ರೆ ಆ ಕ್ಷಣಕ್ಕೆ ನನ್ಗಿಂಗ ಅನ್ಸಿರ್ಬೇಕು ಹೇಳು? ನೀವು ನಮ್ಮಿಬ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಾ ಅಷ್ಟೇ. ಯಾಕೆ ಈಗ್ಲೂ ನಿಮ್ಗೆ ಕೇಶವ ಅಪ್ಪನ್ ಬಗ್ಗೆ ಹಾಗೆ ಮಾತಾಡಿದ್ದು ತಪ್ಪು ಅಂತ ಅನ್ನಿಸ್ತಾ ಇಲ್ವಾ? ಅದ್ರ ಬಗ್ಗೆ ಈಗ ಮಾತ್ ಬೇಡ. ಈ ಮನೆಗೆ 2ನೇ ಸೊಸೆ ನೀನು. ಈ ಮನೆ ಮರ್ಯಾದೆ ಕಾಪಾಡೋ ಜವಾಬ್ದಾರಿ